ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಇವತ್ತು ಪಾದಯಾತ್ರೆ ಆರಂಭಿಸಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಜೆಡಿಎಸ್ನ ಶಾಸಕಿಯಾಗಿರ್ತಕ್ಕಂಥ ಕರೆಮ್ಮ ಅವರು ಇದ್ದಾರೆ. ಮೇಡಮ್, ಇವತ್ತು ಜೆಡಿಎಸ್ ಪಕ್ಷದಿಂದ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಮೇಡಮ್? ಸುಮಾರು ಸಲ ನಮ್ಮ ಬಿಡದಿಯಲ್ಲಿ ಏನು ಹೋರಾಟಗಳಾಗ್ಯಾವ ರೈತರು ಅವ್ರಿಗೆ ಟೌನ್ಶಿಪ್ ಕೈ ಬಿಡ್ಬೇಕಂತೇಳಿ ಅವ್ರ ಜೊತೆಯಲ್ಲಿ ನಾವು ನಿಂತೀವಿ ಯಾವಾಗಲೂ. ಮೊನ್ನೆ ಕುಮಾರಣ್ಣವರು ಮತ್ತೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಆಹ್ವಾನ ಮಾಡಿದ್ರು, ಇಲ್ಲಿ ಬರ್ರಿ ಚರ್ಚೆ ಮಾಡೋಣ ಅಂತೇಳಿ. ಆದರೆ ಸಂಬಂಧಪಟ್ಟ ಸರ್ಕಾರದ ನೇತೃತ್ವ ತಗೊಂಡವರು ಯಾರು ಬರಲಿಲ್ಲ. ಹಂಗಾಗಿ ಇವತ್ತು ರೈತರಿಗೆ ನಾವು ನ್ಯಾಯ ಕೊಡಿಸಲೇಬೇಕನ್ನಂತ ಒಂದು ಕಾರಣದಿಂದ ಇಡೀ ರಾಜ್ಯದ ಬರೀ ಜಾತ್ಯತೀತ ಜನತಾದಳ ಅಷ್ಟೇ ಅಲ್ಲ, ಬಿಜೆಪಿ ಮುಖಂಡರು ಕೂಡ, ಅವರು ಘಟನೆ ನಾಯಕರು ಕೂಡ ಅದಾರ, ಅವ್ರ ಕಾರ್ಯಕರ್ತರು ಕೂಡ ಅದಾರ, ಎಲ್ಲ ಪ್ರಗತಿಪರ ಹೋರಾಟಗಾರರು ಕೂಡ ನಮ್ಮ ಬಿಡದಿ ರೈತರ ಕಡೆ ನಾವಿದ್ದೀವಿ. ಸರ್, ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅನ್ನುವಂಥದ್ದು. ಪದೇ ಪದೇ ಅದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸರ್, ದಾಖಲೆ ತೆಗೆದು ನೋಡ್ಲಿ, ಅಧಿಕಾರ ಅವ್ರ ಕೈಯಾಗದಲ್ಲ, ಮುಖ್ಯಮಂತ್ರಿಗಳು ರಾಜ್ಯದ್ದು. ಕುಮಾರಣ್ಣವರು ಟೌನ್ಶಿಪ್ ಕೈ ಬಿಡಬೇಕು ಅಂತೇಳಿ 2006ರಲ್ಲಿ ಉತ್ತರ ಕೊಡಂತ ಈ ವಿಷಯದ ಬಗ್ಗೆ ಉತ್ತರ ಕೊಡಂತ ಸಂದರ್ಭ ಬಂದಾಗ ಕುಮಾರಣ್ಣವರು ಉತ್ತರ ಕೊಟ್ಟಾರ. ಅದನ್ನ ತೆಗೆದು ನೋಡಿದಾಗ ಯಾರು ಪರ ಅದರ, ಯಾರು ಕನಸಿನ ಕೂಸು ಅನ್ನೋದು ಗೊತ್ತಾಗ್ತದ. ಅವ್ರ ಕನಸಿನ ಕೂಸಲ್ಲ. ಮತ್ತೆ ಈಗ ಇವ್ರಿಗೇನು ರೈತರು ಬೇಡ ಅಂತಾರಲ್ಲ, ಬಿಡ್ರಿ. ಈಗ ನೀವು ರೈತರ ಪರವಾಗಿದ್ದು ಬಿಟ್ರೆ ಆಯ್ತಲ್ಲ. ಕುಮಾರಣ್ಣವ್ರನ್ನ ಜನ ಬಯಸ್ತಾರ, ಏನ್ ಅವ್ರನ್ನ ಬಯಸ್ತಾರ ಗೊತ್ತಾಗ್ಬಿಡ್ತದ. ಅದೆಲ್ಲ ಬಿಟ್ಟು ಅವ್ರನ್ನೇ ಹೇಳಿಕೊಂಡು ಇವ್ರಿಗೆ ಏನೋ ತಾವು ತಿಂದು ಇನ್ನೊಬ್ರು ಹೆಸರು ಹೇಳ್ತಾರಂದಂಗ ಇದು ಒಂದು ಜನರಿಗೆ ಬಿಂಬಿಸಕ್ ಹೊರಟಾರಂತ ನಮ್ಮ ಭಾವನೆ. ಮೇಡಮ್, ಜೆಡಿಎಸ್ ಎಲ್ಲ ಒಂದು ಕಡೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಪ್ರಚಾರ ಮಾಡುವಂತ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟನ ಮಾಡ್ತಾ ಇದೆ ಜೆಡಿಎಸ್ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪ ಇದೆ. ಸರ್, ನಾವೇನ್ ಹೇಳ್ತೀವಿ ಅಂದ್ರೆ ಅವ್ರೇನು ಜೆಡಿಎಸ್ ರಾಜಕಾರಣಕ್ಕಂತ ಹೇಳ್ತಾರಲ್ಲ, ಸನ್ಮಾನ್ಯ ದೇವೇಗೌಡರು ಪ್ರಥಮ ಕನ್ನಡಿಗರು, ಅವ್ರೇನು ದೇಶದ ಪ್ರಧಾನ ಮಂತ್ರಿಗಳಾದ್ರು, ಅವರು ಪಕ್ಷಕ್ಕಾಗಿ ಮಾಡ್ತಾ ಇಲ್ಲ, ಇಲ್ಲಿ ಜನರಿಗಾಗಿ ರಾಜಕಾರಣ ಮಾಡ್ತಿದಾರ, ರೈತರಿಗಾಗಿ ರಾಜಕಾರಣ ಮಾಡ್ತಾರ, ಯುವಕರಿಗಾಗಿ ರಾಜಕಾರಣ ಮಾಡ್ತಾರ, ವಿದ್ಯಾರ್ಥಿಗಳಿಗಾಗಿ, ಮಹಿಳೆಯರಿಗಾಗಿ ರಾಜಕಾರಣ ಮಾಡ್ತಾರ. ಬಿಟ್ರೆ ಅವ್ರು ಯಾವುದು ಕುತಂತ್ರದ ರಾಜಕಾರಣ ಅವ್ರು ಮಾಡೋದಿಲ್ಲ. ಇವ್ರ ಆರೋಪ ಯಾರು ಒಪ್ಪೋದೂ ಇಲ್ಲ. ಮತ್ತೆ ಇವ್ರೇನು ಆರೋಪ ಮಾಡಿದಾರಲ್ಲ, ಇವ್ರ್ಯಾರು ನಮ್ಮ ರಾಜ್ಯದ ಜನ ಯಾರು ಒಪ್ಪೋದಿಲ್ಲ ಇವ್ರನ್ನ. ಆ ದೇವರಿಗೆ ಪ್ರೀತಿ ಇವರು ಮಾತಾಡಿದ್ ನೋಡಿದ್ರೆ. ಆದ್ರೆ ಆರೋಪ ಮಾಡಬೇಕು, ಸತ್ಯಕ್ಕೆ ಸಮೀಪ ಇರಬೇಕು. ಆ ದೂರ ಇರೋಂಥ ಆರೋಪಗಳನ್ನು ಮಾಡಿ ಅದೇನಂತಲ್ಲ ಸೂರ್ಯಗ ಏನಂದ್ರ ಅದೇನು ಅಲ್ಲಿಗೆ ಮುಟ್ತದ ಇಲ್ಲ, ಅದು ಅವ್ರ ಮೇಲೇನೆ ಬೀಳ್ತದ. ಹಂಗಾಗಿ ಇದನ್ನ ನಾವು ಗೌರವಾದ, ಅವ್ರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಗೌರವಾದ, ಇವತ್ತು ಏನು ಸರ್ಕಾರದ ಬಗ್ಗೆ ಗೌರವಾದ. ನಮಗೇನು ಜನಪರವಾಗಿ ಕೆಲಸ ಮಾಡ್ರಿ, ರೈತರು ಬೇಡ ಅನ್ನೋದನ್ನ ನೀವ್ ಯಾಕೆ ಬಲವಂತವಾಗಿ ಕಿತ್ಕೊಳ್ತೀರಿ ಅನ್ನೋಂಥದ್ದು. ಅಧಿಕಾರ ಆದನಂತ ಒಂದು ಕಾರಣಕ್ಕೆ ರೈತರಿಗೆ ಯಾಕೆ ಹಿಂಸೆ ಕೊಡ್ತೀರಿ ಅಂತೇಳಿ ನಾವು ಇವತ್ತು ಬೀದಿಗಿಳಿದ್ವಿ. ಮತ್ತೆ ಸೆಷನ್ನಲ್ಲಿ ಕೂಡ ನಾವು ಜಾತ್ಯತೀತ ಜನತಾದಳ ಮತ್ತೆ ಬಿಜೆಪಿ NDA ಒಕ್ಕೂಟವಾಗಿ ನಾವು ಒಗ್ಗಟ್ಟಾಗಿ ಜನರಿಗಾಗಿ ಹೋರಾಟ ಮಾಡ್ತೀವಿ, ಅವರಾತ್ರಿ ಧರಣಿ ಮಾಡ್ತೀವಿ. ನಮ್ಮ ಪಕ್ಷದ ಎರಡು ಪಕ್ಷದ ನಾಯಕರು ಯಾವ ರೀತಿ ತೀರ್ಮಾನ ಮಾಡ್ತಾರ ಅನ್ನೋದನ್ನ ನಾವು ತಿಳ್ಕೊಂಡು ಜನರಿಗೆ ನ್ಯಾಯ ಕೊಡಿಸ್ತೀವಿ ಸರ್ ನಾವು. ಮೇಡಮ್, ತಾವು ಮಹಿಳಾ ಶಾಸಕರಿದ್ದೀರಿ. ಈಗಾಗಲೇ ಈ ಒಂದು ಹೋರಾಟದಲ್ಲಿ ಮಹಿಳೆಯರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟದ ನಿರತರಾಗಿದ್ದಾರೆ. ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಮಹಿಳೆಯರಿಗೆ ನಿಮ್ಮ ಹೋರಾಟ ಯಾವತ್ತು ಗಟ್ಟಿಯಾಗಿರ್ಲಿ. JDS ನಿಮ್ಮ ಜೊತೆ ಇರ್ತದ, ಸನ್ಮಾನ್ಯ ದೇವೇಗೌಡರ ಕುಟುಂಬ ನಿಮ್ಮ ಜೊತೆ ಇರ್ತದ, ಇಡೀ ರಾಜ್ಯಾದ್ಯಂತ ಎಲ್ಲರೂ ಮಹಿಳೆಯರು ನಿಮ್ಮ ಜೊತೆ ನಾವಿದ್ದೀವಿ. ಯಾಕಂದ್ರೆ ನೋಡ್ರಿ, ನಾನೇನು ಹೇಳ್ತೀನಿ ಅಂದ್ರೆ ಗಮನಿಸಂತ ವಿಷಯ ಏನಂದ್ರೆ ಜಾತ್ಯತೀತ ಜನತಾದಳದ ಒಂದು ಸಿಂಬಲ್ ಏನದಂದ್ರೆ ಒಬ್ಬ ರೈತ ಮಹಿಳೆ. ಆ ಮಹಿಳೆಗೆ ಅನ್ಯಾಯ ಆಯ್ತಂದ್ರೆ ನಾವೇನು ಕೈ ಕಟ್ಕೊಂಡು ಕಣ್ಣು ಕಟ್ಕೊಂಡು ನಮ್ಮ ವರಿಷ್ಠರು ಸುಮ್ಮನೆ ಕೂಡಂಗಿಲ್ಲ. ರಕ್ತ ಹರಿಸಿದ್ರು ಚಿಂತೆ ಇಲ್ಲ, ಕಷ್ಟ ಆದ್ರೂ ಚಿಂತೆ ಇಲ್ಲ, ರೈತರ ಜೊತೆಗಿರ್ತೀವಿ. ಮಹಿಳೆಯರಿಗೆ ನಾವು ಗಟ್ಟಿಯಾಗಿ ಹೋರಾಟ ಮಾಡ್ರಿ ಅಂತೇಳಿ ನಾವು ಇದಿಷ್ಟು ಶಾಸಕಿ ಕರೆಮ್ಮ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.